ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ರಾಜ್ಯ ಮತ್ತು ಸಮಾಜದ ಮಧ್ಯದಲ್ಲಿರುವಂತಹ ವ್ಯತ್ಯಾಸಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಇಲ್ಲೇ ರಾಜ್ಯ ಅಂದರೇನು ಅನ್ನುವಂಥ ವಿಚಾರ ಈಗಾಗಲೇ ನಿಮಗೆ ಗೊತ್ತು. ರಾಜ್ಯ ಇದು ಒಂದು ಸಮಾಜದ ಪ್ರಮುಖವಾದಂತಹ ಸಂಘಟನೆ, ಅಂದರೆ ರಾಜಕೀಯವಾದಂತಹ ಸಂಘಟನೆ. ಇಲ್ಲಿ ಮುಖ್ಯವಾಗಿ ರಾಜ್ಯ ಅನ್ನೋದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತಗೊಂಡಿರುವಂಥ ಒಂದು ಜನ ಸಮುದಾಯವನ್ನು ನಾವು ರಾಜ್ಯ ಅಂತೇಳಿ ಕರಿತೀವಿ. ಅಂದರೆ ರಾಜ್ಯ ಅಂದರೇನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ಮಾಹಿತಿ ಐತಿ. ಬಟ್ ವಾಟ್ ಅಬೌಟ್ ಸೊಸೈಟಿ? ಸಮಾಜ ಅಂದರೇನು, ಸಮಾಜದ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ರಾಜ್ಯ ಮತ್ತು ಸಮಾಜ ಈ ಎರಡು ಪದಗಳನ್ನು ಒಂದೇ ಅರ್ಥದಲ್ಲಿ ಬಳಸಿದ್ದು ಕೂಡ ಉಂಟು, ಬಟ್ ಅದು ತಪ್ಪು. ರಾಜ್ಯ ಅನ್ನುವಂಥ ಪರಿಕಲ್ಪನೆಯ ಅರ್ಥವೇ ಬೇರೆ, ಸಮಾಜ ಅನ್ನುವಂಥ ಒಂದು ಪರಿಕಲ್ಪನೆಯ ಅರ್ಥವೇ ಬೇರೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಸ್ಟೇಟ್ ಈಸ್ ಅ ವೆಲ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ರಾಜ್ಯ ಅನ್ನೋದು ಇದೊಂದು ರಾಜಕೀಯವಾದಂತಹ ಸಂಘಟನೆ. ಇಲ್ಲೇ ಮ್ಯಾಕ್ಸ್ ವೆಬರ್ ಅವರು ಹೇಳುವ ಹಾಗೆ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಯಾಕಂದ್ರೆ ಸಮಾಜದಲ್ಲಿ ಹಲವಾರು ಸಂಬಂಧಗಳು ಅದಾವ, ಹಲವಾರು ಸಂಬಂಧಗಳನ್ನು ಹೆಣೆದಿರುವಂಥ ಒಂದು ಬಲೆ ಅನ್ನುವಂಥ ವಿಚಾರವನ್ನು ಮ್ಯಾಕ್ಸ್ ವೆಬರ್ ಅವರು ಹೇಳ್ತಾರೆ. ಹೀಗಾಗಿ ಇಲ್ಲೇ ಸಮಾಜ ಅಂದರೇನು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ, ಸಮಾಜ ಅಂದರೆ ವ್ಯಕ್ತಿಗಳು, ಸಂಘಗಳು, ಅಂದರೆ ಸಂಘಟಿತ ಅಸಂಘಟಿತ ಸಂಘ ಸಂಸ್ಥೆಗಳನ್ನೆಲ್ಲವನ್ನು ಒಳಗೊಂಡಂತಹ ವಿಶಾಲ ಸ್ವರೂಪದ ವ್ಯವಸ್ಥೆಯನ್ನು ನಾವು ಸಮಾಜ ಅಂತೇಳಿ ಕರಿತೀವಿ. ಈ ಸಮಾಜದಲ್ಲಿ ಜನರ ಗುಂಪುಗಳಾಗಿರಬಹುದು, ವರ್ಗಗಳಾಗಿರಬಹುದು, ಸಂಘ ಸಂಸ್ಥೆಗಳಾಗಿರಬಹುದು. ಆ ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಸಂಘಟಿತ ಸಂಘ ಸಂಸ್ಥೆಗಳಾಗಿರ್ಬೋದು, ಅಸಂಘಟಿತ ಸಂಘ ಸಂಸ್ಥೆಗಳಾಗಿರ್ಬೋದು, ಜನಜೀವನ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲವನ್ನೂ ಒಳಗೊಂಡಂತಹ ಒಂದು ವ್ಯವಸ್ಥೆಯನ್ನು ನಾವು ಸಮಾಜ ಅಂತೇಳಿ ಕರಿತೀವಿ. ನಂತರ ಇಲ್ಲೇ ಸಮಾಜ ಅಂತಂದ್ರೆ ಎಲ್ಲವನ್ನು ಒಳಗೊಂಡಿದ್ದು ಅನ್ನುವಂಥ ಅರ್ಥವನ್ನು ಕೂಡ ನಾವು ಒಪ್ಪಿಕೊಳ್ಳೇಬೇಕು. ಯಾಕಂದ್ರೆ ಸಮಾಜದಲ್ಲಿ ವ್ಯಕ್ತಿಗಳು ಬರ್ತಾರು, ಕುಟುಂಬಗಳು, ಸಂಘಟಿತ ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಂತಹ ವಿಶಾಲ ದೃಷ್ಟಿಕೋನದ ವ್ಯವಸ್ಥೆಯನ್ನು ನಾವು ಸೊಸೈಟಿ ಅಥವಾ ಸಮಾಜ ಅಂತೇಳಿ ಕರಿತೀವಿ. ಈ ಸಮಾಜದಲ್ಲಿ ಎಲ್ಲವೂ ಕೂಡ ಬರ್ತದೆ. Society is a social system which consists of individuals, families, organized and unorganized institutions. ಸಂಘಟಿತ ಮತ್ತು ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಂಥ ಒಂದು ವ್ಯವಸ್ಥೆಯನ್ನು ನಾವು ಸಮಾಜ ಅಂತೇಳಿ ಕರಿತೀವಿ. ಹೌದಾ? ಹೀಗಾಗಿ ನೋಡಿ, ರಾಜ್ಯ ಅಂದರೇನು ಅನ್ನುವಂಥ ವಿಚಾರವನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ ಹಾಗೆ ಸಮಾಜ ಅಂದರೇನು ಅನ್ನುವಂಥ ವಿಚಾರವನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಸಮಾಜ ಎಂದರೇನು ಅನ್ನುವಂಥ ಪ್ರಶ್ನೆಯೂ ಕೂಡ ನಿಮ್ಮ ಅಧ್ಯಾಯದ ಹಿಂದೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಸಮಾಜ ಅಂತಂದ್ರೆ ಇಲ್ಲೇ ವ್ಯಕ್ತಿಗಳು, ಕುಟುಂಬಗಳು, ಸಂಘಟಿತ ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಂತಹ ವಿಶಾಲ ಸ್ವರೂಪದ ವ್ಯವಸ್ಥೆಯನ್ನ ನಾವು ಸಮಾಜ ಅಂತೇಳಿ ಕರಿತೀವಿ. ಹೀಗಾಗಿ ಇಲ್ಲಿ ಮ್ಯಾಕ್ಸ್ ವೆಬರ್ ಅವರು ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತೇಳಿ ಕರೆದರು. ಅಕಾರ್ಡಿಂಗ್ ಟು ದಿ ಮ್ಯಾಕ್ಸ್ ವೆಬರ್, ಸೊಸೈಟಿ ಈಸ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್. ಯಾಕಂದ್ರೆ ಇಲ್ಲಿ ಸೋ ಮೆನಿ ರಿಲೇಷನ್ಸ್ ಆರ್ ದೇರ್ ಇನ್ ಸೊಸೈಟಿ. ಸಮಾಜದಲ್ಲಿ ಹಲವಾರು ಸಂಬಂಧಗಳು ಅದಾವೆ. ಫಾರ್ ಎಕ್ಸಾಂಪಲ್, ಸಮಾಜದಲ್ಲಿ ಒಂದು ಕುಟುಂಬವನ್ನೇ ನಾವು ತೆಗೆದುಕೊಂಡ್ರೆ ಕುಟುಂಬದಲ್ಲಿ ಹಲವಾರು ರೀತಿಯ ಸಂಬಂಧಗಳು ಅದಾವೆ. ಹೌದಾ? ಅಣ್ಣ, ತಮ್ಮ, ಅಕ್ಕ, ತಂಗಿ, ಕಾಕ, ಚಿಕ್ಕಮ್ಮ, ಚಿಕ್ಕಪ್ಪ, ತಾತ, ಹೌದಾ? ಹೀಗೆ ಹಲವಾರು ರೀತಿಯ ಸಂಬಂಧಗಳು ಇರುವ ಒಂದು ಘಟಕ ಕುಟುಂಬ. ಈ ಕುಟುಂಬವನ್ನು ಒಳಗೊಂಡಂತ ಒಂದು ವ್ಯವಸ್ಥೆ ಸಮಾಜ. ಹೀಗಾಗಿ
ನಾವು ರಾಜ್ಯವನ್ನ ಸಮಾಜ ಇಲ್ಲದೆ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ವಿ ಕೆನಾಟ್ ಇಮ್ಯಾಜಿನೇಷನ್ ದ ಸ್ಟೇಟ್ ಕಾನ್ಸೆಪ್ಟ್ ವಿತೌಟ್ ಸೊಸೈಟಿ ಸಿಸ್ಟಮ್. ಸಮಾಜ ಅನ್ನುವಂಥ ಒಂದು ವ್ಯವಸ್ಥೆ ಇಲ್ಲದೆ ನಾವು ರಾಜ್ಯವನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜ್ಯ ಅನ್ನೋದು ಸಮಾಜದ ಒಂದು ಅವಿಭಾಜ್ಯ ಅಂಗ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಇಲ್ಲಿ ರಾಜ್ಯ ಮೊದಲು ಹುಟ್ಕೊಂತೋ ಸಮಾಜ ಮೊದಲು ಹುಟ್ಕೊಂತೋ ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ, ಮೊದಲು ಭೂಮಿ ಮೇಲೆ ಸಮಾಜ ಹುಟ್ಕೊಂತು, ನಂತರ ರಾಜಕೀಯವಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೇಟ್ ವಿಲ್ ಬಿ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ದ ಬೇಸಿಸ್ ಆಫ್ ಡೆವಲಪ್ಮೆಂಟ್. ಬೆಳವಣಿಗೆ ಆಗ್ತಾ ಆಗ್ತಾ ಹಂತ ಹಂತವಾಗಿ ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಬಟ್ ರಾಜ್ಯಕ್ಕಿಂತ ಪುರಾತನವಾದದ್ದು ಯಾವುದು ಅಂತಂದ್ರೆ ಸಮಾಜ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೀಗಾಗಿ ಮೆಕೆವೆರ್ ಅವರು ಅಭಿಪ್ರಾಯ ಪಡುವ ಹಾಗೆ ಸಾಮಾಜಿಕ ಸಂಬಂಧಗಳ ಸಮೂಹವಾಗಿದೆ ಸಮಾಜ ಅನ್ನುವಂಥ ವಿಚಾರವನ್ನ ಅವರು ಹೇಳಿದರು. ಸಮಾಜವನ್ನ ಸಾಮಾಜಿಕ ಸಂಬಂಧಗಳ ಸಮೂಹವಾಗಿದೆ ಎನ್ನುವಂಥ ವಿಚಾರವನ್ನ ಇಲ್ಲಿ ಮೆಕೆವೆರ್ ಅವರು ಹೇಳಿದರು. ವಿಶಾಲವಾದಂತಹ ಸಮಾಜದಲ್ಲಿ ರಾಜ್ಯವೂ ಕೂಡ ಒಂದು ರಾಜಕೀಯವಾಗಿ ಸಂಘಟಿತಗೊಂಡಿರುವಂತಹ ಒಂದು ಸಮೂಹವಾಗಿದೆ ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೇವೆ. ಅರ್ನೆಸ್ಟ್ ಬಾರ್ಕರ್ said both state and society have common moral purpose that is the welfare of the people. ಇಲ್ಲಿ ರಾಜ್ಯ ಮತ್ತು ಸಮಾಜಗಳೆರಡೂ ಕೂಡ ಮಾನವನ ಒಳಿತಿಗಾಗಿ ಮಾನವನ ಕಲ್ಯಾಣಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಸಂಸ್ಥೆಗಳು ಅನ್ನುವಂಥ ವಿಚಾರವನ್ನು ಅರ್ನೆಸ್ಟ್ ಬಾರ್ಕರ್ ಅನ್ನುವಂಥ ಚಿಂತಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ ಇಲ್ಲಿ ನೋಡಿ ವ್ಯತ್ಯಾಸಗಳನ್ನ ನೋಡಿದ್ರೆ, ಅಂದ್ರೆ ರಾಜ್ಯ ಮತ್ತು ಸಮಾಜಕ್ಕೆ ಇರುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ರಾಜ್ಯ ಅಂದ್ರೆ ಏನು, ಸಮಾಜ ಅಂದ್ರೆ ಏನು ಅನ್ನುವಂತಹ ಒಂದು ಕ್ಲಿಯರ್ ಕಾನ್ಸೆಪ್ಟ್ ನಮಗೆ ಅರ್ಥ ಆಗ್ತದೆ. ಇಲ್ಲಿ ಮುಖ್ಯವಾಗಿ ವ್ಯತ್ಯಾಸಗಳನ್ನು ನೋಡ್ತಾ ಇದ್ರೆ, ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದದ್ದು. ನಾ ಈಗಾಗಲೇ ಹೇಳಿದ ಹಾಗೆ ಈ ಭೂಮಿ ಮೇಲೆ ಮೊದಲು ಸಮಾಜ ನಿರ್ಮಾಣವಾಯಿತು ಅಂತೇಳಿ ನಾವು ಕರಿತೀವಿ. ನಂತರ ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಬಂತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಸ್ಟೇಟ್ ಈಸ್ ಎ ಡೆವಲಪ್ಡ್ ಆರ್ಗನೈಸೇಷನ್ ಬೈ ಹಿಸ್ಟಾರಿಕಲ್ ಮೆಥಡ್. ಅಂದ್ರೆ ಐತಿಹಾಸಿಕವಾಗಿ ಹಂತ ಹಂತವಾಗಿ ಬೆಳವಣಿಗೆ ಹೊಂದಿದಂಥ ಒಂದು ರಾಜಕೀಯ ಸಂಘಟನೆ ಯಾವಪ್ಪ ಅಂತಂದ್ರೆ ರಾಜ್ಯ ಅನ್ನುವಂಥ ಒಂದು ಸಂಘಟನೆಯನ್ನು ನಾವು ಕಾಣ್ತೇವೆ. ಹೀಗಾಗಿ ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದದ್ದು ಅನ್ನುವುದನ್ನು ನಾವು ಕಾಣ್ತಾ ಇದ್ದೇವೆ. ಸೊಸೈಟಿ ಈಸ್ ಪ್ರಿಯರ್ ಟು ಸ್ಟೇಟ್. ಹೌದಾ? ಫಸ್ಟ್ ಸೊಸೈಟಿ ಆಫ್ಟರ್ ಸ್ಟೇಟ್. ಹೀಗಾಗಿ ಇದು ಒಂದು ಕ್ಲಿಯರ್ ಆದಂತಹ ಒಂದು ವ್ಯತ್ಯಾಸ. ಏನು ಅಂತಂದ್ರೆ ಸಮಾಜವು ರಾಜ್ಯಕ್ಕಿಂತ ಪುರಾತನವಾದದ್ದು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಸಮಾಜ ಫಸ್ಟು, ಆಫ್ಟರ್ ಸೊಸೈಟಿ ಅಂತ ನಾವು ಆಫ್ಟರ್ ಸ್ಟೇಟ್. ಮೊದಲು ಸಮಾಜ, ನಂತರ ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ಬೆಳವಣಿಗೆ ಆಯಿತು ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೇವೆ. ಮೊದಲು ಸಮಾಜವು ಅಸ್ತಿತ್ವಕ್ಕೆ ಬಂದಿದ್ದು, ನಂತರ ರಾಜ್ಯ ರಚನೆ ಆಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಮನುಕುಲದ ಉಗಮದೊಂದಿಗೆ ಸಮಾಜ ಉಗಮವಾಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಈ ಭೂಮಿ ಮ್ಯಾಗ ಮನುಕುಲ ಸೃಷ್ಟಿ ಆದಾಗಿನಿಂದಲೂ ಕೂಡ ಸಮಾಜ ಸೃಷ್ಟಿ ಆಯಿತು ಜೊತೆ ಜೊತೆಗೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಆದರೆ ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ಕಾಲಕ್ರಮೇಣವಾಗಿ ಮಾನವ ಸಮಾಜದ ಒಂದು ಅಂಗವಾಗಿ, ಒಂದು ಭಾಗವಾಗಿ ಬೆಳವಣಿಗೆ ಆಗ್ತಾ ಬಂದಂಥ ಒಂದು ರಾಜಕೀಯ ಸಂಘಟನೆ ಎನ್ನುವುದನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜ್ಯ ಅನ್ನೋದು ಸಮಾಜದ ಒಂದು ಅಗತ್ಯವಾದಂತಹ ಅಂಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೌದಾ? ಸ್ಟೇಟ್ ಈಸ್ ಎ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಸೊಸೈಟಿ. ಸಮಾಜದೊಳಗೆ ರಾಜ್ಯ ಅನ್ನೋದು ಒಂದು ಪ್ರಮುಖವಾದಂತಹ ರಾಜಕೀಯ ಸಂಘಟನೆ ಎನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಸೊಸೈಟಿ ಈಸ್ ಪ್ರಿಯರ್ ಟು ಸ್ಟೇಟ್. ಇಟ್ ಈಸ್ ದ ಸೊಸೈಟಿ ವಿಚ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಫಸ್ಟ್ and then the state. Society is as old as mankind, but the state developed gradually as an essential part of human society. ರಾಜ್ಯ ಅನ್ನುವುದು ಸಮಾಜದ ನಂತರ ಹಂತ ಹಂತವಾಗಿ
ಆಗ್ತಾ ಬಂದಂತಹ ಒಂದು ಸಂಸ್ಥೆ. ಹೌದಾ? ಈ ಕ್ಲಿಯರ್ ಆಯ್ತಲ್ಲ? ಸಮಾಜ ಮೊದಲು, ನಂತರ ರಾಜ್ಯ ಅನ್ನುವಂಥ ಸಂಗತಿಯನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ನಂತರ ಎರಡನೇ, ಸಮಾಜವು ರಾಜ್ಯಕ್ಕಿಂತ ವಿಶಾಲವಾಗಿದೆ. ಇಟ್ ಈಸ್ ರಿಗಾರ್ಡಿಂಗ್ ಟು ದಿ ಟೆರಿಟರಿ. ಇದು ಭೌಗೋಳಿಕ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ವ್ಯತ್ಯಾಸ. ಸಮಾಜವು ರಾಜ್ಯಕ್ಕಿಂತ ವಿಶಾಲವಾಗಿದೆ. ಹೌದಾ? ನೋಡಿ, ರಾಜ್ಯ ಅಂತಂದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ಡೆಫಿನೆಟ್ ಬಾರ್ಡರ್ ಅದ, ನಿರ್ದಿಷ್ಟವಾದಂತಹ ಭೂಪ್ರದೇಶ ಇದೆ. ನಮ್ಮ ಭಾರತ ಅನ್ನುವಂಥ ರಾಜ್ಯಕ್ಕೂ ಕೂಡ ತನ್ನದೇ ಆದಂತಹ ನಿರ್ದಿಷ್ಟವಾದಂತಹ ಬೌಂಡ್ರಿ ಅದ, ನಿರ್ದಿಷ್ಟವಾದಂತಹ ಬಾರ್ಡರ್ ಅದ. ಬಟ್ ಸೊಸೈಟಿ ದೇರ್ ಇಸ್ ನೋ ಟೆರಿಟರಿ, ದೇರ್ ಇಸ್ ನೋ ಬಾರ್ಡರ್ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಅಂದ್ರೆ ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ನಾವು ಜಾಗತಿಕ ಸಮಾಜ ಅಂತಲೂ ಕೂಡ ಕರೀತಾರೆ. ಇಡೀ ಜಗತ್ತೇ ಒಂದು ಸಮಾಜ ಇದ್ದ ಹಾಗೆ ಅನ್ನುವಂತಹ ವಿಶಾಲ ದೃಷ್ಟಿಕೋನದ ಪರಿಕಲ್ಪನೆಗಳನ್ನು ವ್ಯಕ್ತಪಡಿಸುವಂತಹ ಚಿಂತಕರ ವಿಚಾರಗಳನ್ನು ಕೂಡ ನಾವು ಕಾಣ್ತೇವೆ. ಹೀಗಾಗಿ ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದದ್ದು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಆದರೆ ರಾಜ್ಯ ಅನ್ನೋದು ಸಮಾಜದ ಒಂದು ಭಾಗ ಮಾತ್ರ. ರಾಜ್ಯ ಅನ್ನೋದು ಸಮಾಜದ ಒಂದು ಭಾಗ ಮಾತ್ರ. ಬಟ್ ಸಮಾಜ ಅನ್ನೋದು ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿದೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಅಂದ್ರೆ ಸಮಾಜದಲ್ಲಿ ವಿಭಿನ್ನವಾದಂತಹ ಹಿತಾಸಕ್ತಿಗಳಿಂದ ಕೂಡಿದ ವ್ಯಕ್ತಿಗಳು, ಕುಟುಂಬ, ಸಂಸ್ಕೃತಿ, ರೂಢಿ, ಸಂಪ್ರದಾಯಗಳು, ಸಂಘಟಿತ, ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಂತಹ ವಿಶಾಲ ಸ್ವರೂಪವನ್ನು ಸಮಾಜ ಹೊಂದಿದೆ. ಆದರೆ ರಾಜ್ಯ ಕೇವಲ ನಿರ್ದಿಷ್ಟ ರಾಜಕೀಯ ಗುರಿ ಉದ್ದೇಶಗಳನ್ನು ಈಡೇರಿಸಲಿರುವಂತಹ ಒಂದು ಸಮಾಜದ ಭಾಗವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜ್ಯ ಇದು ಒಂದು ರಾಜಕೀಯವಾಗಿ ಸಂಘಟಿತಗೊಂಡಿರುವಂತಹ ಒಂದು ಸಂಸ್ಥೆ, ರಾಜಕೀಯವಾಗಿ ಸಂಘಟಿತಗೊಂಡಿರುವಂತಹ ಸಮಾಜದ ಒಂದು ಭಾಗವಾಗಿದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ರಾಜ್ಯಕ್ಕೆ ನಿರ್ದಿಷ್ಟವಾದ ಭೂಪ್ರದೇಶದ ಅವಶ್ಯಕತೆ ಐತಿ, ಬಟ್ ಸಮಾಜಕ್ಕೆ ನಿರ್ದಿಷ್ಟವಾದ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ಸಮಾಜ ಇದು ವಿಶಾಲವಾದಂಥ ಸ್ವರೂಪವನ್ನು ಹೊಂದಿದೆ. ಯಾಕಂದ್ರೆ ರಾಜ್ಯ ಅಂತಂದ್ರೆ ನಾವು ಥಿಂಕ್ ಮಾಡೋದು ಏನು ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಜನರಿಗೆ ಸಂಬಂಧಪಟ್ಟಂತ ಆಡಳಿತಾತ್ಮಕ ವ್ಯವಸ್ಥೆ, ಇಷ್ಟಲ್ಲಿ ನಾವು ವಿಚಾರ ಮಾಡ್ತೀವಿ. ಆದರೆ ಸಮಾಜ ಅಂತಂದ್ರೆ ಸಮಾಜದೊಳಗೆ ಏನೆಲ್ಲ ಬರ್ತವೆ, ಪ್ರಾಣಿ ಪಕ್ಷಿ, ಹೌದಾ, ಕುಟುಂಬ ಆಗಿರ್ಬೋದು, ಸಂಸ್ಕೃತಿಗಳು, ತಲಾಂತರದಿಂದಲೂ ಅನುಕರಣೆ ಮಾಡಿಕೊಂಡು ಬರುವಂತಹ ರೂಢಿ ಸಂಪ್ರದಾಯಗಳಾಗಿರ್ಬೋದು, ಹೌದಾ, ಸಂಘಟಿತ ವಲಯಗಳಾಗಿರ್ಬೋದು, ಅಸಂಘಟಿತ ವಲಯಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸಮಾಜ ಒಳಗೊಂಡ ಕಾರಣಕ್ಕಾಗಿ ಸಮಾಜ ವಿಶಾಲವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. Society is wider than state. ಇಲ್ಲಿ society is a comprehensive concept. It includes individual, families, culture, conventions, organization and unorganized institutions. ಎಲ್ಲವನ್ನು ಕೂಡ ಸಮಾಜ ಒಳಗೊಂಡಿದೆ. In brief, of whole world is a society. ನಾವು ಈಗಾಗಲೇ ಹೇಳಿದಾಗೆ ನಾವು ಬ್ರೀಫ್ ಆಗಿ ಥಿಂಕ್ ಮಾಡಿದ್ರೆ ಇಡೀ ಜಗತ್ತೇ ಒಂದು ಸಮಾಜ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. Whereas the state is a part of the society. As Machiavelli said, the state exists within a society. ಅಂದರೆ ಸಮಾಜದಲ್ಲಿಯೇ ರಾಜ್ಯವು ಉಗಮಗೊಂಡಿದೆ ಅನ್ನುವಂಥ ವಿಚಾರವನ್ನು ಮೆಕ್ಯಾವೆಲ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅತ್ಯಂತ ಅನಿವಾರ್ಯ, ಹೌದಾ. ಸ್ಟೇಟ್ ನೀಡ್ಸ್ ಡೆಫಿನೆಟ್ ಟೆರಿಟರಿ ಬಟ್ ನಾಟ್ ಸೊಸೈಟಿ, ಹೌದಾ. ಸೊಸೈಟಿಗೆ ನಿರ್ದಿಷ್ಟವಾದಂತಹ ಭೂಪ್ರದೇಶದ ಅವಶ್ಯಕತೆ ಇಲ್ಲ, ಹೌದಾ. ಜಾಗತಿಕ ಸಮಾಜ ಅಂತಲೂ ಕೂಡ ನಾವು ಕರಿತೀವಿ. ಆದರೆ ರಾಜ್ಯಕ್ಕೆ ಮಾತ್ರ ನಿರ್ದಿಷ್ಟವಾದಂತಹ ಭೂಪ್ರದೇಶದ ಅವಶ್ಯಕತೆ ಅತ್ಯಂತ ಅಗತ್ಯ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ರಾಜ್ಯಕ್ಕೆ ನಿರ್ದಿಷ್ಟವಾದಂತಹ ಭೂಪ್ರದೇಶದ
ಅಗತ್ಯ ಇದೆ, ಬಟ್ ಸಮಾಜಕ್ಕೆ ನಿರ್ದಿಷ್ಟವಾದಂಥ ಭೂಪ್ರದೇಶದ ಅಗತ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಅಲೆಮಾರಿ ಜನಾಂಗದವರನ್ನು ಕೂಡ ನಾವು ಒಂದು ಸಮಾಜ ಅಂತೇಳಿ ಪರಿಗಣಿಸಬಹುದು. ಇದಕ್ಕೆ ಭಿನ್ನವಾಗಿ ನಿರ್ದಿಷ್ಟ ಭೂಪ್ರದೇಶ ಇಲ್ಲದ ಒಂದು ವ್ಯವಸ್ಥೆಯನ್ನು ರಾಜ್ಯ ಅಂತೇಳಿ ಪರಿಗಣಿಸುವಾಗ ಸಾಧ್ಯ ಇಲ್ಲ, ಅಥವಾ ರಾಜ್ಯ ಅಂತೇಳಿ ನಾವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇಲ್ಲ, ಬಟ್ ಸಮಾಜಕ್ಕೆ ನಿರ್ದಿಷ್ಟವಾದ ಭೂಪ್ರದೇಶದ ಅವಶ್ಯಕತೆ ಇಲ್ಲ, ಬಟ್ ರಾಜ್ಯಕ್ಕೆ ನಿರ್ದಿಷ್ಟವಾದಂಥ ಭೂಪ್ರದೇಶದ ಅವಶ್ಯಕತೆ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಸ್ಟೇಟ್ ನೀಡ್ಸ್ ಡೆಫಿನೆಟ್ ಟೆರಿಟರಿ ಬಟ್ ನಾಟ್ ಸೊಸೈಟಿ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇದ್ದರೆ ಸಮಾಜಕ್ಕೆ ನಿರ್ದಿಷ್ಟವಾದಂತಹ ಭೂಪ್ರದೇಶದ ಅವಶ್ಯಕತೆ ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. It is impossible to imagine a state without a definite territory, but there can be a society without a definite territory. ಅಂದರೆ ನಿರ್ದಿಷ್ಟವಾದ ಭೂಪ್ರದೇಶ ಇಲ್ಲದೆ ಸಮಾಜವನ್ನು ನಾವು ಊಹಿಸಿಕೊಳ್ಳಬಹುದು, ಬಟ್ ರಾಜ್ಯವನ್ನು ಊಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ ಸಮಾಜಕ್ಕೆ ಪರಮಾಧಿಕಾರವಿಲ್ಲ, ಹೌದಾ, ಬಟ್ ಸ್ಟೇಟ್ ಹ್ಯಾಸ್ ಎ ಸಾವರಿನ್ ಪವರ್. ಹೌದಾ, ಸೊಸೈಟಿ ದೇರ್ ಇಸ್ ನೋ ಸಾವರಿನ್ ಪವರ್, ಬಟ್ ಸ್ಟೇಟ್ ಹ್ಯಾಸ್ ಎ ಸಾವರಿನ್ ಪವರ್. ಹೌದಾ, ಇಲ್ಲೇ ಸಮಾಜಕ್ಕೆ ಯಾವುದೇ ರೀತಿ ಶಿಕ್ಷಣ ನೀಡುವಂಥ ಅಧಿಕಾರ ಇಲ್ಲ ಜನರಿಗೆ, ಆದರೆ ರಾಜ್ಯಕ್ಕೆ ಶಿಕ್ಷಣ ನೀಡುವಂಥ ಒಂದು ವಿಶೇಷ ಸಾವರಿನ್ ಪವರ್ ಅದು. ಯಾಕಂದ್ರೆ ರಾಜ್ಯದ ಅಧೀನದಲ್ಲಿ ಬರುವಂಥ ಜನರ ಮೇಲೆ, ಸಂಘ ಸಂಸ್ಥೆಗಳ ಮೇಲೆ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಿ ಆ ಕಾಯ್ದೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆಯನ್ನು ನೀಡುವಂಥ ಒಂದು ಶ್ರೇಷ್ಠ ಅಧಿಕಾರ, ಪರಮಾಧಿಕಾರ ರಾಜ್ಯಕ್ಕೆ ಅದ. ಬಟ್ ಸಮಾಜಕ್ಕೆ ಶಿಕ್ಷೆಯನ್ನು ನೀಡುವಂಥ ಅಧಿಕಾರ ಇಲ್ಲ. ಸೊಸೈಟಿ ದೇರ್ ಇಸ್ ನೋ ಸಾವರಿನ್ ಪವರ್, ಬಟ್ ಸ್ಟೇಟ್ ಹ್ಯಾಸ್ ಎ ಸಾವರಿನ್ ಪವರ್. ಇಲ್ಲೇ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ರಾಜ್ಯ ಸಾರ್ವಭೌಮ ಅಧಿಕಾರವನ್ನು ಚಲಾಯಿಸುತ್ತದೆ ಎನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಆದರೆ ಸಮಾಜಕ್ಕೆ ಯಾವುದೇ ರೀತಿಯ ಸಾರ್ವಭೌಮ ಅಧಿಕಾರ ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ದ ಸ್ಟೇಟ್ ಹ್ಯಾಸ್ ಎ ಸಾವರಿನ್ ಪವರ್. ಇಟ್ ಕ್ಯಾನ್ ಪನಿಷ್ ದೋಸ್ ಹೂ ಗೋ ಅಗೇನೆಸ್ಟ್ ಇಟ್ಸ್ ವಿಲ್ ಆರ್ ಲಾ, ಬಟ್ ಸೊಸೈಟಿ ಹ್ಯಾಸ್ ನೋ ಸಚ್ ಎ ಪವರ್. ಸೊಸೈಟಿ ಕಂಟ್ರೋಲ್ its people through customs, traditions, folkways and even expulsion. ಇಲ್ಲೇ ಸಮಾಜ ಜನರನ್ನು ಹೇಗೆ ನಿಯಂತ್ರಣ ಮಾಡುತ್ತೆ ಅಂತಂದ್ರೆ ರೂಢಿ, ಪದ್ಧತಿಗಳು, ಸಂಪ್ರದಾಯಗಳು ಇವುಗಳ ಮುಖಾಂತರವಾಗಿ ಸಮಾಜ ಜನರನ್ನು ನಿಯಂತ್ರಣ ಮಾಡ್ತದೆ ಹೊರತು ಸಮಾಜ ಜನರನ್ನು ಶಿಕ್ಷಿಸುವಂತಹ ಅಧಿಕಾರ ಹೊಂದಿಲ್ಲ. ಯಾಕಂದರೆ ಸಮಾಜಕ್ಕೆ ಸಾರ್ವಭೌಮ ಅಥವಾ ಪರಮಾಧಿಕಾರದ ಅಧಿಕಾರ ಇಲ್ಲ, ಬಟ್ ರಾಜ್ಯಕ್ಕೆ ಸಾರ್ವಭೌಮ ಅಥವಾ ಪರಮಾಧಿಕಾರದ ವಿಶೇಷ ಅಧಿಕಾರವಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ದೆನ್ ಲಾಸ್ಟ್ ಒನ್, ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಬಟ್ ಸ್ಟೇಟ್ ಇಸ್ ಎ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಬಟ್ ಸ್ಟೇಟ್ ಇಸ್ ಎ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಂತಹ ಬ್ರಾಡ್ ಮೈಂಡೆಡ್ ಸಿಸ್ಟಮ್, ಯಾಕಂದರೆ ವಿಶಾಲ ದೃಷ್ಟಿಕೋನದ ಒಂದು ವ್ಯವಸ್ಥೆ ಸಮಾಜ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಸಮಾಜದಲ್ಲಿ ಸಂಘಟಿತ ಸಂಘ ಸಂಸ್ಥೆಗಳು ಅದಾವು, ಅಸಂಘಟಿತ ಸಂಘ ಸಂಸ್ಥೆಗಳು ಅದಾವು. ಅಲೆಮಾರಿ ಜನಾಂಗ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಕುಟುಂಬಗಳಾಗಿರ್ಬೋದು, ಎಲ್ಲವನ್ನೂ ಒಳಗೊಂಡಂಥ ಒಂದು ವ್ಯವಸ್ಥೆಯನ್ನು ನಾವು ಸಮಾಜ ಅಂತ ಕರಿತೀವಿ. ಹೀಗಾಗಿ ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಘ ಸಂಸ್ಥೆಗಳನ್ನು ಒಳಗೊಂಡ್ರೆ, ಬಟ್ ರಾಜ್ಯ ಅನ್ನೋದು ಕೇವಲ ಸಂಘಟಿತ ಸಂಘ ಸಂಸ್ಥೆ, ಅಸಂಘಟಿತ ಸಂಘ ಸಂಸ್ಥೆ ಅಲ್ಲ. ಹೌದಾ, ಸ್ಟೇಟ್ ಈಸ್ ಎ ವೆಲ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್, ನಾಟ್ ಅನ್ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಹೌದಾ, ಯಾಕಂದ್ರೆ ಪೊಲಿಟಿಕಲಿ ವೆಲ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಯಾವುದು ಅಂತಂದ್ರೆ ರಾಜ್ಯ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಬಟ್ ಸೊಸೈಟಿ ಇಟ್ ಈಸ್ ಇನ್ಕ್ಲೂಡ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಈ ಒಂದು ಸಮಾಜ ಒಳಗೊಂಡಿದೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಹೀಗಾಗಿ ಈ ಪ್ರಮುಖವಾದಂಥ ವ್ಯತ್ಯಾಸಗಳ ಮುಖಾಂತರವಾಗಿ ರಾಜ್ಯ
ಅಂದ್ರೆ ಏನು, ಸಮಾಜ ಅಂದ್ರೆ ಏನು ಅನ್ನುವಂಥ ಒಂದು ಕಲ್ಪನೆ ನಮಗೆ ಸ್ಪಷ್ಟವಾಗಿ ಬಂತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಸ್ಟೇಟ್ ಈಸ್ ಆನ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ದ ಸ್ಟೇಟ್ ಈಸ್ ಅ ವೆಲ್ ಆರ್ಗನೈಸ್ಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ whereas society consists of both organized and unorganized institutions. ಸಮಾಜ ಒಂದು ಸಂಘಟಿತ ಮತ್ತು ಅಸಂಘಟಿತ ಸಂಘ ಸಂಸ್ಥೆಗಳೆಲ್ಲವನ್ನು ಒಳಗೊಂಡಿದ್ರೆ, ಬಟ್ ರಾಜ್ಯ ಅನ್ನೋದು ಇದು ಕೇವಲ ರಾಜಕೀಯವಾಗಿ ಸಂಘಟಿತಗೊಂಡಿರುವಂಥ ಒಂದು ಸಂಸ್ಥೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ರಾಜ್ಯ ಮತ್ತು ಸಮಾಜದ ಮಧ್ಯದಲ್ಲಿ ಕ್ಲಿಯರ್ ಆದಂತಹ ವ್ಯತ್ಯಾಸಗಳಿವೆ. ದೇರ್ ಈಸ್ ಅ ಕ್ಲಿಯರ್ ಡಿಫರೆನ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೊಸೈಟಿ. ಉಳಿದ ವಿಚಾರಗಳನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ನಮಸ್ಕಾರ.